ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ BA ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 3ನೇಯಲ್ಲಿ ಬ್ಲಾಕ್ 2ನಲ್ಲಿ ಬರುವಂಥ ಘಟಕ 7 ಅಂಶಗಳ ಸ್ವರೂಪ, ಲಕ್ಷಣ ಮತ್ತು ಇತಿಹಾಸ. ನಾನು ಇಂದಿನ ವಿಡಿಯೋದಲ್ಲಿ ಆಗಲೇ ತಿಳಿಸಿದ ಹಾಗೆಯೇ ಬ್ಲಾಕ್ 1ರ 4 ಘಟಕ 4ರಲ್ಲಿ ನಾನು ತಿಳಿಸಿರ್ತಾನೆ. ಸೊ ವರ್ಣಗಣ ಮಾತ್ರ ಲಘುಗುರು ಸಾಮಾನ್ಯ ಸ್ವರೂಪದ ಪಾಠ ಅದು ವರ್ಣಗಣ ಮಾತ್ರಗಳ ಅಂಶಗಣ ಸ್ವರೂಪದಲ್ಲಿ ಒಟ್ಟು 3 ಗಣಗಳಿರುತ್ತೆ. ಅದು ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ. ಸೊ ಇವತ್ತು ಅದರಲ್ಲಿ ಹೇಳಿದ್ವಿ, ಅಲ್ಲಿ ನಾವು ಸ್ವಲ್ಪ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಂಶಗಣಗಳ ಸ್ವರೂಪ, ಲಕ್ಷಣ ಮತ್ತು ಇತಿಹಾಸದಲ್ಲಿ ನಾವು ಪೂರ್ತಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಉದ್ದೇಶಗಳು, ಪೀಠಿಕೆ, ಅಂಶಗಣದ ಪರಿಚಯ, ಅಂಶಗಣ ಸ್ವರೂಪ, ಲಕ್ಷಣ ಮತ್ತು ಇತಿಹಾಸ, ಹಾಗೆ ಅಂಶಗಣದ ಬಗೆಗಳು ಮತ್ತು ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಸೊ ಇವಾಗ ಫಸ್ಟು ನಾವು ಇಲ್ಲಿಂದ ನಾವು ಏನೇನು ಕಲಿತೀವಿ ಅಂತಂದರೆ ಅಂಶಗಣದ ಗ್ರಹಿಕೆ, ಅಂಶಗಣದ ಸ್ವರೂಪ, ಹಾಗೆ ಅಂಶಗಣದ ಪ್ರಾಚೀನತೆ, ಅಂಶಗಣದ ವೈಶಿಷ್ಟ್ಯತೆ, ಅಂಶಗಣಗಳ ವಿಧಗಳ ಪರಿಚಯ, ಹಾಗೂ ಕನ್ನಡ ಭಾಷೆ ಮತ್ತು ಅಂಶಗಣಗಳು ಮತ್ತು ಕನ್ನಡ ಭಾಷೆ ಮತ್ತು ಅಂಶಗಣಗಳು ಮತ್ತು ಜಾನಪದ ಸಾಹಿತ್ಯದ ಅನ್ಯೋನ್ಯತೆ, ಹಾಗೆ ಅಂಶಗಣಗಳು ಹೇಗೆ ಪ್ರತ್ಯೇಕವಾದ ದೇಶ ಮಟ್ಟು ಅಂತ. ಈಗ ಫಸ್ಟ್ ಪೀಠಿಕೆಯನ್ನು ನೋಡೋಣ. ವೇದೋಪನಿಷತ್ತಿನ ಕಾಲದಿಂದಲೂ ಮಂತ್ರಗಳನ್ನು ಛಂದೋಬದ್ಧವಾಗಿ ಜಪಿಸುತ್ತಾ ಇದ್ದರು. ಇದರ ಅರ್ಥ ಮಂತ್ರಕ್ಕಾಗಿ ಛಂದಸ್ಸಲ್ಲ, ಆದರೆ ಪಠಿಸುವ ಕ್ರಮ, ಹೇಳುವ ರೀತಿ, ನಾದ, ಲಯಗಳು ಇಲ್ಲಿ ಮುಖ್ಯವಾಗಿರುತ್ತಿದ್ದವು. ಅದಕ್ಕೆ ಛಂದಸ್ಸನ್ನು ಶಾಸ್ತ್ರಶುದ್ಧ ಕ್ರಮಬದ್ಧ ರಚನೆಗಳೆಂದು ಗೌರವಿಸುವುದು ಆ ಕಾರಣಕ್ಕಾಗಿಯೇ. ಛಂದಸ್ಸಾಸ್ತ್ರ ಉಗಮವಾಯಿತು. ಅಂದಿನಿಂದ ಕವಿ ಮನಸ್ಸಿನ ಭಾವನೆಗಳಿಗೆ ಪ್ರತಿಸ್ಪಂದಿಯಾದ ಸಾಹಿತ್ಯ ರೂಪಿಸುವುದಕ್ಕೆ ಛಂದಸ್ಸು ಆಧಾರ ಸ್ತಂಭವಾಯಿತು. ಆದ್ದರಿಂದಲೇ ಛಂದೋಬದ್ಧ ರಚನೆಗಳು ಸಾಹಿತ್ಯದ ಗದ್ದಿಗೆಯನ್ನೇರಿ ಅಚಂದ್ರಸ್ಥಾಯಿಯಿಂದಾಗಿ ಉಳಿಯಲು ಸಹಾಯಕವಾಯಿತು ಎನ್ನಬಹುದು. ಕನ್ನಡ ಛಂದಸ್ಸಿನ ವಿಷಯ ಬಂದಾಗ ಇದಕ್ಕೆ ಶಾಸ್ತ್ರ ಗ್ರಂಥಗಳು 10ನೇ ಶತಮಾನದಿಂದಾಚೆಗೆ ಹುಟ್ಟಿದರೂ ಇದರ ಮೂಲವನ್ನು ನಾವು ವೈದಿಕ ಛಂದಸ್ಸಿನಲ್ಲೇ ಕಾಣಬೇಕು. 19ನೇ ಶತಮಾನದ ಆರಂಭ ಕಾಲಘಟ್ಟದವರೆಗೂ ಛಂದಸ್ಸಿನ ಪ್ರಯೋಗ ವಿಪುಲವಾಗಿತ್ತು. ಗೋವಿಂದ ಪೈ ಅವರು ಕನ್ನಡದಲ್ಲಿರುವ ಪಾಶ್ಚಾತ್ಯ ಮಾದರಿಯ ಸ್ವಚ್ಛಂದ ಬಂಧದಿಂದ ಕೂಡಿದ ರಚನೆಗಳ ಪ್ರೇರಣೆಯಿಂದಾಗಿ ಅವರು ಕನ್ನಡಕ್ಕೆ ಜೀವಾಳವಾಗಿದ್ದ ಪ್ರಾಸವನ್ನು ತ್ಯಜಿಸಿದರು. ಅಂದಿನಿಂದ ಸಾಂಪ್ರದಾಯಿಕ ಕನ್ನಡ ಛಂದಸ್ಸಿನ ನಿಯಮಗಳು ಸಡಿಲವಾಗಿ ಹೊಸ ಪ್ರಕಾರಗಳು ರೂಪುಗೊಂಡವು. ಹಳೆಗನ್ನಡ ಸಾಹಿತ್ಯವು ಸಂಸ್ಕೃತ ಛಂದಸ್ಸಿನಿಂದ ಪ್ರಭಾವಿತವಾಗಿದ್ದರೂ ಕಾವ್ಯದ ಕೆಲವೆಡೆಗಳಲ್ಲಿ ಸಂದರ್ಭೋಚಿತವಾಗಿ ಅಚ್ಚಗನ್ನಡ ದೇಶೀಯ ಛಂದಸ್ಸನ್ನು ಕನ್ನಡ ಕವಿಗಳು ಬಳಸಿದ್ದಾರೆ. ಆದರೆ ಚಂಪು ಕಾವ್ಯದ ಕಾಲ ಹಾಗೂ 12ನೇ ಶತಮಾನದ ವಚನಕ್ರಾಂತಿಯ ತರುವಾಯ ಕರ್ನಾಟಕ ವಿಷಯ ಜಾತಿ ಛಂದಸ್ಸು ವಿಪುಲವಾಗಿ ಬಳಕೆಯಾಯಿತು. ಅಂಶಗಣ ಗಣಿತವಾದ ಛಂದಸ್ಸು ಈ ಕ್ರಾಂತಿಯ ಅನಂತರ ಮಾತ್ರಗಣಕ್ಕೆ ತಿರುಗಿರುವುದನ್ನು ಈಗಾಗಲೇ ವಿದ್ವಾಂಸರು ಗುರುತಿಸಿದ್ದಾರೆ. ಆದರೂ ಕೂಡ ಜಾನಪದ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ವಿಚಾರ ಬಂದಾಗ ಅಂಶಗಣವೇ ಪ್ರಧಾನವಾಗಿ ತೋರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಘಟಕವನ್ನು ರೂಪಿಸಲಾಗಿದೆ. ನಾಗವರ್ಮ ಕನ್ನಡದ ದೇಶೀಯ ಪದ್ಯಗಳನ್ನು ಜಾತಿ ಎಂದೇ ಕರೆದಿದ್ದರೂ ಈ ಹೆಸರಿನ ಹಿಂದೆ ಕರ್ನಾಟಕ ವಿಷಯ ಎಂಬ ವಿಶೇಷಣೆಯನ್ನು ತಂದಿರುವುದು ಗಮನಾರ್ಹ. ವೃತ್ತವಲ್ಲದ್ದು ಜಾತಿ. ಆದ್ದರಿಂದ ಕನ್ನಡದ ದೇಶ ಪದ್ಯಗಳು ಆ ದೃಷ್ಟಿಯಿಂದ ಜಾತಿಯೇ. ಆದರೆ ಜಾತಿ ಎಂಬುದು ಮಾತ್ರೆಗಳ ಗಣಗಳಿಂದ ರಚಿತವಾದ ಪದ್ಯಗಳೆಂಬ ಅರ್ಥವನ್ನು ಸೂಚಿಸುವುದಾದರೆ ಕನ್ನಡದ ದೇಶ ಪದ್ಯಗಳು ಜಾತಿ ಅಲ್ಲ, ಯಾಕಂದರೆ ಅವು ಅಂಶಗಣಗಳಿಂದ ರಚಿತವಾದವು. ಇದನ್ನು ಲೋಸುಗ ನಾಗವರ್ಮ ಕರ್ನಾಟಕ ವಿಷಯ ಎಂದು ಕರೆದು ಆ ಮೂಲಕ ಅವು ಮಾತ್ರಗಣ ಘಟಿತ ಜಾತಿಗಳಿಂದ ಭಿನ್ನ ಹಾಗೂ ಅವು ಕರ್ನಾಟಕ ದೇಶಕ್ಕೆ ವಿಶಿಷ್ಟವಾಗಿರುವ ರಚನೆಗಳು ಎಂಬುದನ್ನು ತನ್ನ ಕೃತಿಯಲ್ಲಿ ಸೂಚಿಸಿದ್ದಾನೆ ಎಂಬ ಚಿದಾನಂದಮೂರ್ತಿ ಅವರ ಅಂಶಗಣದ ಕುರಿತಾದ ಈ ಮಾತುಗಳನ್ನು ನಾವು ನೋಡಬಹುದು. ಅಂಶಗಣ ದ್ರಾವಿಡ ಭಾಷೆಗಳಿಗೆ ವಿಶಿಷ್ಟವಾದ ಛಂದೋಬಂಧ. ಆದ್ದರಿಂದ ಇದನ್ನು ದ್ರಾವಿಡ ಛಂದಸ್ಸು ಅಥವಾ ದ್ರಾವಿಡ ಗಣ ಎಂದು ಕರೆಯುವುದುಂಟು. ಇದು ತೆಲುಗಿನಲ್ಲೂ ಬಳಕೆಯಾಗಿರುವುದರಿಂದ ದ್ರಾವಿಡ ಛಂದಸ್ಸು ಎಂಬ ಸಾಮಾನ್ಯ ನಾಮದಿಂದ ಕರೆಯುವರು. ಅಂಶಗಣ ಎಂದರೆ ಅಂಶಗಳಿಂದ ಕಟ್ಟಿದ ಗಣ ಎಂದರ್ಥ. ಅಂಶ ಎಂದರೆ ಅಚ್ಚಗನ್ನಡ ಛಂದಸ್ಸಿನ ಪದ್ಯಪಾದಗಳು ಗಣಗಳಲ್ಲಿ ಹಾಡಿನ ಗತಿಯನ್ನು ಅನುಸರಿಸಿ ತಾಳ ಲಯಗಳ ಸರಿಯಾಗಿ ಹೊಂದಿಕೊಳ್ಳಲು ಮಾತ್ರ ಪರಿಣಾಮವನ್ನು ಹಿಗ್ಗಿಸಿಯೋ ಅಥವಾ ಕುಗ್ಗಿಸಿಯೋ ಹೊಂದಿಕೆಗೆ ಅನುವಾಗುವ ಅಕ್ಷರ ಎನ್ನಬಹುದು. ಗಣಗಳಲ್ಲಿ ಅಕ್ಷರಗಳು ಒತ್ತಾಗಿ ಸೇರದೆ ಲಯಕ್ಕೆ ಅನುಸಾರವಾಗಿ ಅವುಗಳನ್ನು ಹಿಗ್ಗಿಸಿಯೋ ಅಥವಾ ತೀಲಿಸಿಯೋ ಹೇಳೋದಕ್ಕೆ ಅನುವಾಗುವಂತೆ ಅವು ಸೇರುವುದೇ ಈ ಕ್ರಮದ ಲಕ್ಷಣ. ಇವಾಗ ಅಂಶಗಣದ ಪರಿಚಯನ ಮಾಡ್ಕೊಳ್ಳೋಣ.
ಯಾಕಂದರೆ ನಾನು ಇಲ್ಲಿ ನಿಮಗೆ ಅಂಶಗಳ ಮತ್ತು ಅದನ್ನಷ್ಟೇ ನಾನು ಹೇಳ್ತಾ ಇಲ್ಲ, ಇಡೀ ಒಂದು ಪಾಠದ ಪೂರ್ತಿ ಅರ್ಥ ಆಗಲಿಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಸೊ ಬೋರ್ ಮಾಡ್ಕೊಂಬಿಡಿ ಆ್ಯಂಡ್ ಇದೇನಪ್ಪ ಹಿಂಗೆ ಹೊತ್ತಿದ್ದಾರೆ ಅಂತ ಅಂದ್ಕೊಂಬಿಡಿ. ಮುಂದೆ ಇನ್ನೂ ವಿಷಯ ಇದೆ, ಅದನ್ನು ತಿಳ್ಕೊಂಡಷ್ಟು ಒಳ್ಳೆಯದಲ್ವಾ. ಸೊ ಅಂಶಗಣದ ಪರಿಚಯ. ಕನ್ನಡದಲ್ಲಿ 3 ಬಗೆಯ ಗಣಗಳು ಬಳಕೆಯಲ್ಲಿದೆ. ಈ ಬಗ್ಗೆ ಇಂದಿನ ಘಟಕದಲ್ಲಿ ಸ್ಥೂಲವಾಗಿ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ. ಅವುಗಳೆಂದರೆ ವರ್ಣಗಣ, ಮಾತ್ರಗಣ ಮತ್ತು ಅಂಶಗಣಗಳು. ಪದ್ಯದಲ್ಲಿ ಅಕ್ಷರಗಳನ್ನು ಎಣಿಸಿ ಅದರ ಆಧಾರದ ಮೇಲೆ ಛಂದಸ್ಸನ್ನು ನಿರ್ಧರಿಸೋದಕ್ಕೆ ವರ್ಣಗಣ ಅಂತೀವಿ. ವರ್ಣಗಣ ಆಯಿತಾ. ವರ್ಣಗಣದಲ್ಲಿ ವರ್ಣ ರಸ್ವವಾಗಲಿ, ದೀರ್ಘವಾಗಲಿ ಅಥವಾ ಲಘುವಾಗಲಿ, ಗುರುವಾಗಲಿ ಅದಕ್ಕೆ ಒಂದು ವರ್ಣದಷ್ಟೇ ಬೆಲೆ. ಆದರೆ ಮಾತ್ರಗಣದಲ್ಲಿ ಅಕ್ಷರಗಳನ್ನು ಎಣಿಸುವ ಪದ್ಧತಿಯನ್ನು ಕೈಬಿಟ್ಟು ರಸ್ವಸ್ವರಕ್ಕೆ 1 ಮಾತ್ರೆ, ದೀರ್ಘಾಕ್ಷರಕ್ಕೆ 2 ಮಾತ್ರೆ. ರಸ್ವಸ್ವರ ಅಂದರೆ 1 ಮಾತ್ರೆಯ ಗಣ ಅಂದರೆ ಲಘು, ದೀರ್ಘಾಕ್ಷರ ಅಂದರೆ 2 ಮಾತ್ರೆಯ ಗಣ. ಅದನ್ನು ನಾವೀಗ ವರ್ಣದ ಗಣದಲ್ಲಿ ನಾವು ಲೆಕ್ಕ ಹಾಕಿದ್ರೆ ನಾವು ಇನ್ನೊಂದು ಮಾತ್ರೆಗಳನ್ನು ಲೆಕ್ಕ ಮಾಡ್ತೀವಿ. 1, 2, 3, 2 ಇದ್ದರೆ ಗುರು ಇದ್ದರೆ 2, ಲಘು ಇದ್ದರೆ 1. ಆ ಆಧಾರದ ಮೇಲೆ ನಾವು ಎಷ್ಟು ಅಂತ ಬರೀತೇವೆ. ಅರ್ಥ ಆಯ್ತಾ. ದೀರ್ಘಾಕ್ಷರಕ್ಕೆ 2 ಮಾತ್ರೆಯ ಬೆಲೆ ಎಂಬುದಾಗಿ ಅಕ್ಷರಗಳ ಉಚ್ಚಾರದ ಕಾಲವನ್ನು ಗಣನೆಗೆ ತೆಗೆದುಕೊಂಡು ಮಾತ್ರೆಗಳನ್ನು ನಿರ್ಧರಿಸಲಾಗುತ್ತೆ. ಹಾಗೆಯೇ ಮಾತ್ರೆಗಳ ಆಧಾರದ ಮೇಲೆ ಲೆಕ್ಕ ಹಾಕಿ ಛಂದಸ್ಸನ್ನು ನಿರ್ಧರಿಸಿ ಹೆಸರಿಸುವ ವಿಧಾನಕ್ಕೆ ಮಾತ್ರಗಣವೆಂದು. ಅಂದರೆ ಮಾತ್ರೆಗಳ ಆಧಾರದ ಮೇಲೆ ಲೆಕ್ಕ ಹಾಕಿ ಛಂದಸ್ಸನ್ನು ನಿರ್ಧರಿಸಿ ಹೆಸರಿಸುವ ವಿಧಾನಕ್ಕೆ ಮಾತ್ರಗಣ. ಅಂದರೆ ಯಾವ ಗಣ ಇದು, ಭಾಮಿನಿ ಷಟ್ಪದಿನ, ವಾರ್ಧಕ ಷಟ್ಪದಿನ, ಕಂದ ಪದ್ಯನ ಏನು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡೋದು. ಅದನ್ನು ನಾವೇನಂತ ಕರಿತೀವಿ, ಮಾತ್ರಗಣ ಅಂತ ಕರಿತೀವಿ. ನೋಡಿ, ಮಾತ್ರೆಗಳ ಆಧಾರದ ಮೇಲೆ ಲೆಕ್ಕ ಹಾಕಿ ಛಂದಸ್ಸನ್ನು ನಿರ್ಧರಿಸಿ ಹೆಸರಿಸುವುದಕ್ಕೆ ಮಾತ್ರೆಗಳನ್ನು ಲೆಕ್ಕ ಹಾಕಿ ಅದನ್ನು ಎಷ್ಟು ಅಂತ ನಿರ್ಧಾರ ಮಾಡೋದಕ್ಕೆ ಮಾತ್ರಗಣ ಅಂತ ಕರೀತೇವೆ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್, ಅಂಶಗಣಗಳು ಇವೆರಡಕ್ಕೂ ಭಿನ್ನವಾಗಿದ್ದು ಅಂಶವನ್ನು ಮೂಲವಾಗಿಟ್ಟುಕೊಂಡು ಛಂದಸ್ಸನ್ನು ನಿರ್ಧರಿಸಲಾಗುತ್ತದೆ. ಅದು ಕನ್ನಡದ ಅಂಶಗಣದಲ್ಲಿ ಮೊದಲನೆಯ ಅಂಶವು ಯಾವಾಗಲೂ ಒಂದು ಗುರು ಆಗಿರುತ್ತದೆ. ಇಲ್ಲವೇ ಅದರ ಸ್ಥಾನದಲ್ಲಿ 2 ಲಘುಗಳಿರುತ್ತವೆ. ಅದರ ಮುಂದೆ ಬರುವ ಅಕ್ಷರಗಳು ಲಘುವಾಗಿರ್ಬೋದು ಅಥವಾ ಗುರುವನ್ನಾದರೂ ಆಗಿರ್ಬೋದು. ಅದು ಒಂದು ಅಂಶವಾಗಿರುತ್ತದೆ. ಗಣದ ಆರಂಭದಲ್ಲಿ ಈ ಬಗೆಯ ಯು ಅಂದರೆ ಗುರು, ಯು ಅಂದರೆ ಲಘು, ಮೈನಸ್ ಅಂದರೆ ಗುರು ವಿನ್ಯಾಸ ಬರಕೂಡದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಗಣ ಪರಿವೃತ್ತಿಗೆ ಲಯವನ್ನು ಹಿಗ್ಗಿಸಲು ಅಥವಾ ಕುಗ್ಗಿಸಲು ಅವಕಾಶವಿರುವುದಿಲ್ಲ. ಇದು ಗೇಯದ ದೃಷ್ಟಿಯಿಂದ ಅತ್ಯಂತ ಸೌಕರ್ಯವಾದುದು. ಹಾಗಾಗಿಯೇ ಅಂಶಗಣಗಳು ಜಾನಪದ ಸಾಹಿತ್ಯದ ಹಾಡುಗಬ್ಬಕ್ಕೆ ಹೆಚ್ಚು ಹೊಂದಿಕೆಯಾಗುತ್ತದೆ. ಅಂಶಗಣ ಯಾವುದಕ್ಕೆ ಜಾಸ್ತಿ ಹೋಲುತ್ತೆ ಅಂದರೆ ಜಾನಪದಕ್ಕೆ ಹೊಂದುತ್ತದೆ. ಅರ್ಥ ಆಯ್ತಾ. ಇವಾಗ ಅಂಶಗಣದ ಸ್ವರೂಪ ಮತ್ತು ಲಕ್ಷಣ ಮತ್ತು ಇತಿಹಾಸವನ್ನು ತಿಳ್ಕೊಳ್ಳೋಣ. ಈ ಮೇಲೆ ಹೇಳಿದಂತೆ ಲಯಕ್ಕೆ ಅನುಸಾರವಾಗಿ ಹೊರಡುವ ಗಣಗಳು ಸ್ವರ ವಿಸ್ತಾರದ ದೃಷ್ಟಿಯಿಂದ ಸರಿಸಮವಾಗಿದ್ದರೂ ಇವುಗಳಲ್ಲಿ ಸೇರದ ಅಕ್ಷರಗಳು ಸಮನಾಗಿರುವುದಿಲ್ಲ. ಅಕ್ಷರಗಳೇ ಸಮನಾಗಿರದಿದ್ದ ಮೇಲೆ ಮಾತ್ರೆಗಳು ಕೂಡ ಸಮನಾಗಿರುವುದಿಲ್ಲ. ಒಂದು ಗಣದಲ್ಲಿ 3 ಅಕ್ಷರಗಳಿದ್ದರೆ ಮತ್ತೊಂದು ಗಣದಲ್ಲಿ 4 ಅಕ್ಷರಗಳಿರುತ್ತದೆ. ಒಂದು ಗಣದಲ್ಲಿ 4 ಮಾತ್ರೆಗಳಿದ್ದರೆ ಬೇರೊಂದು ಗಣದಲ್ಲಿ 5 ಮಾತ್ರೆಗಳಿರುತ್ತದೆ. ಮಾತ್ರೆಗಣದಲ್ಲೂ ಅಕ್ಷರಗಳ ಸಂಖ್ಯೆ ವ್ಯತ್ಯಾಸವಾಗುವುದುಂಟು. ಒಂದು ಗಣದಲ್ಲಿ 4 ಮಾತ್ರೆಗಳಿದ್ದರೆ ಬೇರೆ ಗಣದಲ್ಲಿ 5 ಮಾತ್ರೆಗಳಿರುತ್ತೆ. ಮಾತ್ರೆಗಣದಲ್ಲೂ ಅಕ್ಷರ ಸಂಖ್ಯೆ ವ್ಯತ್ಯಾಸವಾಗುವುದುಂಟು. ಅದರಲ್ಲಿ ಮಾತ್ರ ಸಂಖ್ಯೆ ವ್ಯತ್ಯಾಸವಾದರೂ ಅಕ್ಷರಗಳ ಸಂಖ್ಯೆ ಸಮನಾಗಿರುತ್ತದೆ. ಛಂದೋಬಂಧಗಳಲ್ಲಿ ಅಕ್ಷರಗಣ ತುಂಬ ಬಿಗಿಬಂಧದಿಂದ ಕೂಡಿದುದು. ಅಕ್ಷರಗಣ ಮತ್ತು ಮಾತ್ರಗಣವನ್ನು ಹೊರತುಪಡಿಸಿದರೆ ಹೆಚ್ಚು ಸರಳವಾದದ್ದು ಅಂಶಗಣ. ಆದರೆ ಲಯದಲ್ಲಿ ಈ ಗಣಗಳೆಲ್ಲವೂ ಒಂದೇ ಪರಿಮಾಣದಲ್ಲಿರುತ್ತದೆ. ಮೇಲೆ ಹೇಳಿದ ಈ ಗಣಗಳನ್ನು ಮಾತ್ರೆಗಳಲ್ಲಾಗಲಿ ಅಥವಾ ಅಕ್ಷರಗಳಲ್ಲಾಗಲಿ ನಿರ್ದಿಷ್ಟವಾಗಿ ಅಳೆಯಲು ಬರುವುದಿಲ್ಲ. ಹಾಗಾದರೆ ಹೇಗೆ ಅಳೆಯಬೇಕೆಂಬ ಪ್ರಶ್ನೆ ಮೂಡುತ್ತದಲ್ವಾ. ಅದಕ್ಕೆ ನಮ್ಮ ಪ್ರಾಚೀನ ಛಂದೋಶಾಸ್ತ್ರಜ್ಞರು ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ. ಅವು ಬ್ರಹ್ಮ, ವಿಷ್ಣು, ರುದ್ರ ಎಂಬ ಗಣಗಳ ಪ್ರಸ್ತಾರ ಕ್ರಮದಲ್ಲಿ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಎಂಬ ಗಣಗಳ
ಪ್ರಸ್ತಾರ ಕ್ರಮದಲ್ಲಿದೆ. ಈ 3 ಬಗೆಯ ಗಣಗಳಿಗೆ ನಾಗವರ್ಮನು ವೈದಿಕ ಬ್ರಹ್ಮನಾಗಿದ್ದ ಕಾರಣದಿಂದ ಬ್ರಾಹ್ಮಣ ಸಂಪ್ರದಾಯವನ್ನು ಅನುಸರಿಸಿ ಈ ರೀತಿಯಿಂದಾಗಿ ಕರೆದಿರಬೇಕು ಅಂತ ಟಿ.ಎಸ್. ವೆಂಕಣ್ಣಯ್ಯ ಅವರು 2, 3, 4 ಅಂಶಗಳಿಂದ ಹುಟ್ಟುವ ಈ ಗಣಗಳಿಗೆ ಬ್ರಹ್ಮ, ವಿಷ್ಣು, ರುದ್ರ ಎಂದು ನಾಗವರ್ಮ ನಾಮಕರಣ ಮಾಡಲು ಬ್ರಹ್ಮನಿಗಿಂತ ವಿಷ್ಣು ದೊಡ್ಡವನು, ವಿಷ್ಣುವಿಗಿಂತ ರುದ್ರ ದೊಡ್ಡವನು ಎಂಬ ಕಾರಣದಿಂದಿರಬೇಕು ಎಂಬ ಅಭಿಪ್ರಾಯ ತಾಳಿದ್ದಾರೆ. ಬ್ರಹ್ಮಗಣ 3ರಿಂದ 4ರವರೆಗೆ ಮಾತ್ರೆಗಳನ್ನು ಹೊಂದಿರುತ್ತದೆ. ಬ್ರಹ್ಮಗಣ 3ರಿಂದ 4ರವರೆಗೆ ಮಾತ್ರೆಗಳನ್ನು ಹೊಂದಿರುತ್ತೆ. 2ರಿಂದ 3ರವರೆಗೆ ಅಕ್ಷರಗಳನ್ನು ಒಳಗೊಳ್ಳುತ್ತದೆ. ವಿಷ್ಣುಗಣ 4ರಿಂದ 6ರವರೆಗೆ ಮಾತ್ರೆಗಳನ್ನು ಒಳಗೊಂಡು 4ರಿಂದ 2ರಿಂದ 3ರವರೆಗೆ ಅಕ್ಷರಗಳನ್ನು ಒಳಗೊಳ್ಳುತ್ತದೆ. ವಿಷ್ಣುಗಣ 4ರಿಂದ 6 ಮಾತ್ರೆಗಳನ್ನು ಒಳಗೊಂಡು 4ರಿಂದ 5ರವರೆಗೆ ಅಕ್ಷರಗಳನ್ನು ಹೊಂದಿರುತ್ತದೆ. ರುದ್ರಗಣ 5ರಿಂದ 8ರವರೆಗೆ ಮಾತ್ರೆಗಳನ್ನು ಒಳಗೊಂಡು 4ರಿಂದ 5ರವರೆಗೆ ಅಕ್ಷರಗಳನ್ನು ಹೊಂದಿರುತ್ತದೆ. ಬ್ರಹ್ಮ 2 ಅಂಶ, ವಿಷ್ಣು 3 ಅಂಶ, ರುದ್ರ 4 ಅಂಶ. ಅಂದರೆ ಲಯದ ಗತಿ ಅನುಸರಿಸಿ ಹೇಗೆ ಬೇಕೋ ಹಾಗೆ ಈ ಗಣಗಳು ಹೆಚ್ಚು ಕಡಿಮೆ ಉಚ್ಚರಾಂಶಗಳನ್ನು ಹೊಂದುತ್ತವೆ. ಆದ್ದರಿಂದ ಈ ಗಣಗಳಲ್ಲಿ ಒಳಗೊಂಡಿರುವ ಅಂಶಗಳಿಗೆ ಛಂದೋಶಾಸ್ತ್ರಜ್ಞರು ಅಂಶಗಳು ಅಥವಾ ಅಂಶಗಣ ಎಂದು ಹೆಸರಿಸಿದ್ದಾರೆ. ಜಯಕೀರ್ತಿ ಈ ಗಣಗಳಿಗೆ ರತಿ, ಮದನ, ಶರ ಗಣಗಳೆಂದು ಹೆಸರಿಸಿದ್ದಾನೆ. ಅಂಶಗಣದ ಲಕ್ಷಣ ಏನು? ಅಂಶಗಣದ ಬಗ್ಗೆ ವಿಷಾದವಾಗಿ ನಾಗವರ್ಮ ತನ್ನ ಚಂದೂಬುದಿಯಲ್ಲಿ ಈ ಪದ್ಯವನ್ನು ಉತ್ತರಿಸಿದ್ದಾನೆ. 2, 3, 4 ಗುರುವಿಂ ಪ್ರಸ್ಥಿಸಲಂಬು ನಿಧಿಗ ಜದರಣೆ ಸ್ವರಗಣ ಮುಗಿಗು ವರ್ಕುಂ ಸರಸಿಜ ಭವ ವಿಷ್ಣು ರುದ್ರ ಸಂಜ್ಞೆಗಳಕ್ಕೂ 5 2 ಗುರು, 2 ಗುರು, 3 ಗುರು, 4 ಗುರು ಎಂಬ ಗುರುಗಳನ್ನೇ ಅದರ ಬಗ್ಗೆ ಇಟ್ಕೊಂಡು ಪ್ರಸ್ತಾರ ಹಾಕಿದರೆ ಕ್ರಮವಾಗಿ 4, 8, 1, 6 ಬಗೆಯ ಗಣಗಳು ಉದ್ಭವಿಸುವವು. ಅದನ್ನು ಬ್ರಹ್ಮ, ವಿಷ್ಣು, ರುದ್ರ ಎಂಬ ಹೆಸರುಗಳಿಂದ ಕರೆಯಲಾಗಿದೆ. ಈ ಅಂಶಗಣದ ಪ್ರಸ್ತಾರದಲ್ಲಿ ಮೊದಲ 1 ಗುರುವಿಗೆ ಬದಲಾಗಿ ಆ ಸ್ಥಾನದಲ್ಲೇ 2 ಲಘುಗಳು ಕೂಡ ಬರಬಹುದು. ಅದರ ಮುಂದೆ ಬರುವ 1 ಗುರುವಾಗಲಿ ಅಥವಾ ಲಘುವಾಗಲಿ ಒಂದೇ ಅಂಶ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾಗವರ್ಮ, ಜಯಕೀರ್ತಿಗಳಿಬ್ಬರು ಕೊಟ್ಟಿರುತ್ತಾರೆ. ಇನ್ನೊಂದ್ಸಲ ನೋಡೋಣ ನೋಡಿ. ಈ ಅಂಶಗಣದ ಪ್ರಸ್ತಾರದಲ್ಲಿ ಮೊದಲ 1 ಗುರುವಿಗೆ ಬದಲಾಗಿ ಆ ಸ್ಥಾನದಲ್ಲೇ 2 ಲಘುಗಳು ಬರಬಹುದು ಅಥವಾ ಅದರ ಮುಂದೆ ಬರುವ 1 ಗುರುವಾಗಲಿ ಅಥವಾ ಲಘುವಾಗಲಿ ಒಂದೇ ಅಂಶ. ಆಯಿತಾ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಬ್ರಹ್ಮ, ವಿಷ್ಣು, ರುದ್ರಗಣಗಳಿಗೆ ಸಂವಾದಿಯಾಗಿ ತೆಲುಗಿನಲ್ಲಿ ಕ್ರಮವಾಗಿ ಸೂರ್ಯ, ಬ್ರಹ್ಮ ಮತ್ತು ವಿಷ್ಣು ರುದ್ರಗಣಗಳಿಗೆ ಸಂವಾದಿಯಾಗಿ ತೆಲುಗಿನಲ್ಲಿ ಕ್ರಮವಾಗಿ ಸೂರ್ಯ, ಇಂದ್ರ, ಚಂದ್ರ ಗಣಗಳೆಂದು ಹೆಸರು ಕೊಟ್ಟಿದ್ದಾರೆ. ಇವೇ ತಮಿಳಿನಲ್ಲಿ ಇದಿಶೈಶೀರ್, ಮೂವಶೈಶೀರ್, ನಲಶೈಶೀರ್ ಎಂದು ತಮಿಳಿನಲ್ಲಿ ಕರೆಯುವುದು ವಾಡಿಕೆ ಆಗಿದೆ. ಸೊ ತೆಲುಗಲ್ಲಿ ಸೂರ್ಯ, ಇಂದ್ರನಿಗೆ ನಮ್ಮ ಕನ್ನಡದಲ್ಲಿ ರುದ್ರಗಣ, ಮಾತ್ರಗಣ, ಅಂಶಗಣ ಅಂತ ಕರೆದ್ರೆ ತೆಲುಗಿನಲ್ಲಿ ಸೂರ್ಯ, ಇಂದ್ರ, ಚಂದ್ರ ಅಂತ ಕರೀತಾರೆ. ತಮಿಳಿನಲ್ಲಿ ಇರಶೈಶೀರ್, ಮೂವಶೈಶೀರ್, ನಲಶೈಶೀರ್ ಅಂತ ತಮಿಳಿನಲ್ಲಿ ಕರೀತಾರೆ. ಜಯಕೀರ್ತಿ ಗಣಗಳಿಗೆ ರತಿ, ಮದನ, ಶರಗಣಗಳೆಂದು ಹೆಸರಿಸಿದ್ದಾನೆ. ಅಂಶಗಣದಲ್ಲಿ ಗಣದ ಮೊದಲನೆಯ ಅಂಶ ಯಾವಾಗಲೂ 1 ಗುರುವಾಗಿರುತ್ತದೆ ಅಥವಾ ಅದರ ಸ್ಥಾನಗಳಲ್ಲಿ 2 ಲಘುಗಳು ಬಂದಿರುತ್ತೆ. ಆದರೆ ಆ ಮುಂದಿನ ಪ್ರತಿಯೊಂದು ಅಂಶವು 1 ಲಘುವೋ ಅಥವಾ 1 ಗುರುವೋ ಆಗಿರುತ್ತದೆ. ಅಂದರೆ ಗಣದ ಮೂಲಾಂಶ 1 ಗುರು ಅಥವಾ 2 ಲಘುಗಳಿಂದ ಕೂಡಿದ್ದು, ಗಣದ ಮೂಲಾಂಶ 1 ಗುರು ಅಥವಾ 2 ಲಘುಗಳಿಂದ ಕೂಡಿದ್ದು ಅದರ ಮುಂದಿನ ಅಂಶಗಳೆಲ್ಲ ಒಂದೊಂದೇ ಅಕ್ಷರದಿಂದಾಗಿರಬೇಕು. ಗಣದ ಹಾದಿಯಲ್ಲಿ ಒಂದೇ ಲಘು ಬಂದರೆ ಅದರ ಪಕ್ಕದಲ್ಲೇ 1 ಗುರು ಬರುವಂತಿಲ್ಲ. ಒಂದು ವೇಳೆ ಒಂದೇ ಲಘು ಬಂದರೆ ಪಕ್ಕದಲ್ಲಿ 1 ಗುರು ಬರುವಂತಿಲ್ಲ. ಒಂದು ವೇಳೆ ಬಂದರೆ ಮತ್ತೊಂದು ಲಘುವೇ ಬರಬೇಕು. ಹೀಗೆ 1 ಗುರು ಅಥವಾ 2 ಲಘುಗಳನ್ನು ಮೂಲ ಮಾಪಕವಾಗಿಟ್ಟುಕೊಂಡು ಅಂಶಗಳನ್ನು ನಿರ್ಧರಿಸಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಈಗ ಅಂಶಗಳ ಇತಿಹಾಸವನ್ನು ನೋಡೋಣ. ಕನ್ನಡ ಛಂದಸ್ಸಿನ
ಕನ್ನಡ ಛಂದಸ್ಸಿನಲ್ಲಿ ಅಂಶಗಣದ ಇತಿಹಾಸ ಪ್ರಾರಂಭವಾಗುವುದು ಕ್ರಿಸ್ತಪೂರ್ವದ ಉತ್ತರಾರ್ಧ ಅಥವಾ ಕ್ರಿಸ್ತಶಕದ ಪೂರ್ವಾರ್ಧ. ಏಕೆಂದರೆ ಕನ್ನಡ ಭಾಷೆಯ ಆರಂಭ ಕಾಲದಲ್ಲಿ ಜಾನಪದ ಸಾಹಿತ್ಯ ಎಂಬುದನ್ನು ತಮಿಳಿನ ಶಿಲಪ್ಪದಿಗಾರಂ ಎಂಬ ಮಹಾಕಾವ್ಯ ಸ್ಪಷ್ಟಪಡಿಸುತ್ತದೆ. ಹಾಗೆಯೇ ಈ ಜನಪದ ಸಾಹಿತ್ಯ ಅಂತ ಗಣನ್ವಿತವಾಗಿರುವುದರಿಂದ ಈ ರೀತಿ ಊಹಿಸಲಾಗಿದೆ. ಆದರೂ ಅಧಿಕೃತವಾಗಿ ನಮಗೆ ಲಭ್ಯವಿರುವ ಕ್ರಿಶ 7ನೇ ಸ್ಥಾನಮಾನದ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದಿಂದ ಅಂಶಗಣದ ಇತಿಹಾಸವನ್ನು ನಾವು ಗುರುತಿಸುತ್ತೇವೆ. ಸೊ ಇಲ್ಲಿ ನೋಡಬಹುದು, ಸಾಧುಗೆ ಸಾಧುರಮ್ಯಗೆ ಮಧುರೈಂ. ಇಲ್ಲಿ ನೋಡಬಹುದು ನೀವು. ಈ ತ್ರಿಪದಿಯಂತೆ ಉಳಿದೆರಡು ತ್ರಿಪದಿಗಳ ಛಂದಸ್ಸು ಹೀಗೆ ಇದ್ದು ಅವು ಕೂಡ ಅಂಶಗಣ ಘಟಿತವಾಗಿದೆ. ಆನಂತರದಲ್ಲಿ ತ್ರಿಪದಿ ಕಾಣಿಸಿಕೊಂಡಿರುವುದು 10ನೆಯ ಶತಮಾನದಲ್ಲಿಯೇ. ಪಂಪ, ರನ್ನ, ಪೊನ್ನಾದಿಗಳ ಪ್ರೌಢ ಚಂಪು ಕಾವ್ಯಗಳಲ್ಲಿ ಅಂಶಗಣ ಘಟಿತವಾದ ತ್ರಿಪದಿ, ಅಕ್ಕರ, ಮದನಾವತಿ, ಚೌಪದಿ, ಗೀತಿಕೆ, ಎಳೆಗಳು, ಸಂಸ್ಕೃತ ವರ್ಣವೃತ್ತಗಳ ಜೊತೆಗೆ ದ್ರಾವಿಡ ದೇಶೀಯ ಮಟ್ಟುಗಳು ಸ್ಥಾನ ಪಡೆದವು. ಅರ್ಥ ಆಯ್ತಾ? ನೆಕ್ಸ್ಟ್, ಅಂಶಗಣದ ಬಗೆಗಳು. ನಾಗವರ್ಮಾದಿಗಳು ಅಂಶಗಣಗಳ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ್ದಾರೆ. ಹಾಗೆಯೇ ಹೊಸಗನ್ನಡ ಕಾಲಘಟ್ಟದಲ್ಲಿ BM ಶ್ರೀಕಂಠಯ್ಯ, ತೀನಂ ಶ್ರೀಕಂಠಯ್ಯ, DL ನರಸಿಂಹಾಚಾರ್, TV ವೆಂಕಟಾಚಲಶಾಸ್ತ್ರಿ, L ಬಸವರಾಜು ಮುಂತಾದ ವಿದ್ವಾಂಸರು ಅಂಶವೃತ್ತಗಳ ಬಗ್ಗೆ ಅಧ್ಯಯನ ಪೂರ್ಣವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಎಲ್ಲ ಗ್ರಂಥಗತವಾಗಿರುವ ಅಂಶಗಣದ ಪ್ರಕಾರಗಳ ಬಗೆಗಿನ ಅವರ ವಿವರಗಳನ್ನು ಕ್ರೋಢೀಕರಿಸಲಾಗಿದೆ. ಮೊದಲಿನ ಮೂಲಾಂಶದ ಗುರುವಿಗೆ 1, 2, 3 ಗುರುಗಳನ್ನು ಅಂದರೆ ಅಂಶಗಳನ್ನು ಸೇರಿಸಿದರೆ 3 ಬಗೆಯ ಗಣಗಳು ಹುಟ್ಟುವವು. ಈ ಗಣಗಳನ್ನೇ ದೇವಗಣಗಳೆಂದು ಕರೆಯುವ ರೂಢಿ ಇದೆ. ಮೊದಲಿನ ಮೂಲಾಂಶದ ಗುರುವಿಗೆ 1, 2, 3 ಗುರುಗಳನ್ನು ಅಂದರೆ ಅಂಶಗಣದಲ್ಲಿ ಸೇರಿಸಿದರೆ 3 ಬಗೆಯ ಗಣಗಳು ಹುಟ್ಟುವವು. ಈ ಗಣಗಳನ್ನೇ ದೇವಗಣಗಳೆಂದು ಕರೆಯುವ ರೂಢಿ ಇದೆ. ಸೊ ಇಲ್ಲಿ ನೋಡ್ಬೋದು, 2 ಗುರು 2 ಅಂಶದ ಗಣ ಆಗಿದ್ರೆ ಬ್ರಹ್ಮ, ಸೂರ್ಯ, ರತಿ, ರಾ, ಇರಶೇಷಿ, ಉರಿ, ಚಿರ್ 3 ಗುರು. 3 ಅಂಶದ ವಿಷ್ಣು, ಇಂದ್ರ, ಮದನ, ಮೂವೈಶ್ವರಿ, ವೆಂಚೀರ್. ಹಾಗೆ 4 ಗುರು ಇದ್ರೆ 4 ಅಂಶದ ಗಣ ರುದ್ರ, ಚಂದ್ರ, ಶರ, ನಾಲಶೇಷಿರ್, ಪುದುಂಚಿರ್. ಮೊದಲನೆಯ ಅಂಶಗುಣಕ್ಕೆ ಮೂಲಾಂಶ ಮಾತ್ರೆ ಎಂದರೆ ಗಣಕಟ್ಟಿನ ಆರಂಭದ ಅಕ್ಷರ ಒಂದು ಗುರುವಿಗೆ ಬದಲಾಗಿ 2 ಲಘುಗಳನ್ನು ಹಾಕಬಹುದು. 2ನೆಯ, 3ನೆಯ, 4ನೆಯ ಅಂಶಗಳು ಲಘುವಾಗಿಯೋ ಅಥವಾ ಗುರುವಾಗಿಯೋ ಇರಬಹುದು. ಹೀಗೆ ಗಣಗಳು ಘಟಿಸುತ್ತದೆ. ಈಗ ಬ್ರಹ್ಮಗಣದ ಬಗ್ಗೆ ತಿಳ್ಕೊಳ್ಳೋಣ. ಬ್ರಹ್ಮಗಣಕ್ಕೆ ರತಿಗಣ, ಸೂರ್ಯಗಣ, ಇರಿಶೈಶಿರ್ ಎಂಬ ಇತ್ಯಾದಿ ಹೆಸರುಗಳಿಂದಲೂ ಕರೆಯುತ್ತಾರೆ. ಪ್ರಸ್ತಾರ ವೈವಿಧ್ಯದಿಂದ 4 ವಿಧವಾಗಿ ಗಣದ ಕಟ್ಟನ್ನು ಕಟ್ಟಲು ಅಥವಾ ಮಾರ್ಪಡಿಸಲು ಸಾಧ್ಯವಿದೆ. ಇಲ್ಲಿ ನೋಡ್ಬೋದು, ಜೀವಂಗೆನೆ ಇಲ್ಲಿ ಎಷ್ಟಾಯಿತು? 4 ಗಣ ಆಯಿತು. ಇಲ್ಲಿ ರಜಕಂಗೆ ಇಲ್ಲಿ ಲಘು 2 ಮಾತ್ರೆ, ಅದು 2 ಆದರೆ ಗುರು 2 ಆಗಿರೋದು, ಒಟ್ಟು 4 ಆಯಿತು. ಹಾಗೆ ರಾಜ, ಇಲ್ಲೂ ಕೂಡ ರಾ ಏನಾಯ್ತು ಇಲ್ಲಿ 2, ಇದು ಮತ್ತು 3 ಆಯಿತು. ಇಲ್ಲಿ ಕುವರ, ಇಲ್ಲೂ 3 ಬಂತು. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ವಿಷ್ಣುಗಣಕ್ಕೆ ಮದನ, ಇಂದ್ರ, ಮೂವಶೈಶೀರ್ ಗಣಗಳೆಂದು ಹೆಸರುಗಳಿವೆ. ಪ್ರಸ್ತಾರ ವೈವಿಧ್ಯದಿಂದ 8 ವಿಧವಾಗಿ ಇದನ್ನು ವಿಂಗಡಿಸಬಹುದು. ಹೆಂಗಂದರೆ ಗೋವಿಂದ, ರಜನಿಶಂ, ಗೋಪಿಕಾ ಪರಿಹಿತಂ, ಭೀಮಾಗ್ರ, ಭಾರತಾರ್ಯ, ಧರ್ಮಜ, ಕಲಶಜ ಅಂತ. ನೆಕ್ಸ್ಟ್ ರುದ್ರಗಣಕ್ಕೆ ಶರಗಣ, ಚಂದ್ರಗಣ, ನಲಶೈಶಿರ್ ಎಂದು ಹೇಳುವುದು. ನಲಶೈಶಿರ್ ಎಂಬುದು ತಮಿಳಿನ ಭಾಷೆ ಇದು ಎಂದು ಹೇಳುವುದುಂಟು. ಇದು ಪ್ರಸ್ತಾರ ವೈವಿಧ್ಯದಿಂದ 16 ಬಗೆಯಾಗಿ ಏರ್ಪಡಿಸಲು ಸಾಧ್ಯವಿದೆ. ಅದು ಹೇಗಪ್ಪ ಅಂದರೆ ಗಂಗಾದಿಶಂ, ಗಿರಿಜನಾಥಂ, ನೀಲಕಂಠಂ, ಋಷಭ ಬಲಕ್ಷ್ಯಂ, ಕಾಮಾಂತಕಂ, ಪ್ರಮಾದಿದೀಪಂ, ಶೂಲಾಧಾರಂ, ಪುರಮದನಂ, ಕಂದಪಾರಿ, ಮದನಧ್ವಂಸಿ, ಚಂದ್ರಮೌಳಿ, ಭುಜಗಂಧಾರಿ, ಭೂತಗ್ರಾಣಿ, ತ್ರಿಜಗದ್ಗುರು, ಕಾಮಿರಪು, ಹಾಗೆ ಮದನಿರಿಪು ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ಗಣಗಳಾಗಿ ವಿಂಗಡಿಸಿದ್ದಾರೆ? 1, 2, 3, 4 ಅಥವಾ 5 ಗಣಗಳವರೆಗೂ
ಲೆಕ್ಕಾಚಾರವನ್ನು ಮಾಡ್ಬೋದು ರುದ್ರಗಣದಲ್ಲಿ. ಸೊ ನೆಕ್ಸ್ಟ್, ಹೀಗೆ ಅಂಶಗಣದಲ್ಲಿ 3 ಪ್ರಕಾರಗಳನ್ನು ಕಾಣಬಹುದು. ಅವುಗಳು ಒಂದೊಂದು ಗಣ ವಿನ್ಯಾಸದಲ್ಲೂ, ಅಂದರೆ ಬ್ರಹ್ಮಗಣದಲ್ಲಿ 4 ಗಣಗಳು, ವಿಷ್ಣುಗಣದಲ್ಲಿ 8 ಗಣಗಳು, ರುದ್ರಗಣದಲ್ಲಿ 16 ಗಣಗಳಿರುತ್ತವೆ. ಈ ಬಗೆಯಾಗಿ ಅಂಶಗಣದ ಪರಿಚಯನ ನಾವು ಮಾಡಿಕೊಂಡಿದ್ದೇವೆ. ಸೊ ಇವಾಗ ಸ್ವಪರೀಕ್ಷಾ ಪ್ರಶ್ನೆಗಳ ಬಗ್ಗೆ ನೋಡೋಣ. ಅಂಶಗಣ ಎಂದರೇನು ಅಂತ ಕೇಳಿದ್ದಾರೆ. ಅಂಶಗಣ ಎಂದರೇನು? ಅಂಶಗಣ ಎಂದರೆ ಅಂಶಗಳಿಂದ ಕಟ್ಟಿದ ಗಣವನ್ನು ಅಂಶಗಣ ಅಂತ ಕರೀತೇವೆ. ಅಂಶ ಎಂದರೆ ಅಚ್ಚಗನ್ನಡ ಛಂದಸ್ಸಿನ ಪದ್ಯಪಾದಗಳ ಗಣಗಳಲ್ಲಿ ಹಾಡಿನ ಗತಿಯನ್ನು ಅನುಸರಿಸಿ ತಾಳ ಲಯಗಳ ಸರಿಯಾಗಿ ಹೊಂದಿಕೊಳ್ಳಲು ಮಾತ್ರ ಪರಿಮಾಣವು ಹಿಗ್ಗಿ ಅಥವಾ ಕುಗ್ಗಿ ಹೊಂದಿಕೆಗೆ ಅನುವಾಗುವ ಅಕ್ಷರವನ್ನು ನಾವೇನಂತ ಕರಿತೇವೆ? ಅಂಶಗಣ ಅಂತ ಕರಿತೇವೆ. ನಾಗವರ್ಮಾದಿಗಳು ಹೇಳುವ ಅಂಶವೃತ್ತಗಳು ಯಾವುವು ಅಂತ ಕೇಳಿದ್ದಾರೆ. ಅವು ಯಾವುವು ಅಂದರೆ, ನಾಗವರ್ಮನು ಛಂದೋಬುದಿಯ ಪ್ರಥಮಾಧಿಕಾರದ ಅಂತ್ಯದಲ್ಲಿ ಅಚ್ಚಗನ್ನಡ ಛಂದಸ್ಸಿನ 10 ಮಟ್ಟುಗಳನ್ನು ಹೇಳಿದ್ದಾನೆ. ಅವುಗಳು ಅನುಕ್ರಮವಾಗಿ ಮದನಾವತಿ, ಅಕ್ಕರ, ಚೌಪದಿ, ಗೀತಿಕೆ, ಎಳೆ, ತ್ರಿಪದಿ, ಷಟ್ಪದಿ, ಅಕ್ಕರಿಕೆ, ಛಂದೋವಂತಸ, ಸಾಂಗತ್ಯ. ಸೊ ಇವಾಗ 3ನೇ ನೋಡೋಣ. ಅಂಶಗಣದ ಲಕ್ಷಣಗಳ್ಯಾವುವು? ಅಂಶಗಣದಲ್ಲಿ ಗಣದ ಮೊದಲನೆಯ ಅಕ್ಷರ ಅಥವಾ ಅಂಶ ಯಾವಾಗಲೂ ಒಂದು ಗುರುವಾಗಿರುತ್ತದೆ ಅಥವಾ ಅದರ ಸ್ಥಾನದಲ್ಲಿ 2 ಲಘುಗಳು ಬಂದಿರುತ್ತವೆ. ಆದರೆ ಮುಂದಿನ ಪ್ರತಿಯೊಂದು ಅಂಶವು ಅಕ್ಷರ ಒಂದು ಲಘುವು ಅಥವಾ ಒಂದು ಗುರುವು ಆಗಿರುತ್ತದೆ. ಅಂದರೆ ಗಣದ ಮೂಲಾಂಶ ಒಂದು ಗುರು ಅಥವಾ 2 ಲಘುಗಳಿಂದ ಕೂಡಿದ್ದು ಅದರ ಮುಂದಿನ ಅಕ್ಷರಗಳೆಲ್ಲ ಹ್ರಸ್ವವಾದರೂ ದೀರ್ಘವಾದರೂ ಒಂದೊಂದೇ ಅಂಶವೆಂದು ಪರಿಗಣಿಸಬೇಕು. ನೆಕ್ಸ್ಟ್, ಅಂಶಗಣದ ಬಗೆಗಳು ಯಾವುವು ಅಂತ ಕೇಳಿದ್ದಾರೆ. ಬ್ರಹ್ಮಗಣ, ವಿಷ್ಣುಗಣ ಮತ್ತು ರುದ್ರಗಣ ಗಣಗಳಲ್ಲಿನ ಮೊದಲಿನ ಮೂಲಾಂಶವಾದ ಗುರುವಿಗೆ 1, 2, 3 ಗುರುಗಳನ್ನು, ಅಂದರೆ ಅಂಶಗಣಗಳಲ್ಲಿ ಸೇರಿಸಿದರೆ 3 ಬಗೆಯ ಗಣಗಳು ಹುಟ್ಟುವುದು. ಅವು ಈ ಕೆಳಗಿನಂತಿವೆ ನೋಡಿ. 2 ಗುರು, 2 ಅಂಶದ ಗಣ ಬ್ರಹ್ಮ, ರತಿ, ಸೂರ್ಯ. ಹಾಗೆಯೇ 3 ಲಘು ಗುರು, 3 ಅಂಶದ ಗಣ ವಿಷ್ಣು, ಮದನ, ಇಂದ್ರ. ನೆಕ್ಸ್ಟ್, ಸೂರ್ಯ ಅನ್ನೋದು ತೆಲುಗು ಭಾಷೆಯಲ್ಲಿ ಸೂರ್ಯ ಅಂತ ಕರೀತಾರೆ. ಈರಶೇಷರ ಅಂತ ತಮಿಳಿನಲ್ಲಿ ಕರೀತಾರೆ. ಇಂದ್ರ ಮೂರಶೇಷರ ಅದು ಕೂಡ. ಹಾಗೆ 4 ಗಣ, 4 ಅಂಶದ ಗಣ ರುದ್ರಗಣ ಅಂತಾರೆ. ಬ್ರಹ್ಮ 2, ಬ್ರಹ್ಮ 2, ವಿಷ್ಣು 3, ಹಾಗೆ ರುದ್ರ 4 ಶರ ಅಂತ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಬ್ರಹ್ಮಗಣಕ್ಕಿರುವ ಇತರ ಹೆಸರುಗಳು ಯಾವುವು ಅಂತ ಕೇಳಿದ್ದಾರೆ. ಬ್ರಹ್ಮಗಣಕ್ಕೆ ಇರುವ ಇತರ ಹೆಸರುಗಳೆಂದರೆ ಅಜಗಣ ಮತ್ತು ರತಿಗಣ. ರುದ್ರಗಣದಲ್ಲಿ ಪ್ರಸ್ತಾರ ವೈವಿಧ್ಯತೆಯನ್ನು ಎಷ್ಟು ವಿಧಗಳನ್ನು ವಿಂಗಡಿಸಬಹುದು ಅಂತ ಕೇಳಿದ್ದಾರೆ. ರುದ್ರಗಣದಲ್ಲಿ ಪ್ರಸ್ತಾರ ವೈವಿಧ್ಯತೆಯನ್ನು 16 ವಿಧಗಳಾಗಿ ವಿಂಗಡಿಸಬಹುದು. ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ರುದ್ರಗಣದಲ್ಲಿ ಅಂದರೆ 16 ವಿಧಗಳಾಗಿ ವಿಂಗಡಿಸಬಹುದು. ನೆಕ್ಸ್ಟ್, ಅಂಶಗಣ ಘಟಿತ ಪ್ರತಿಪದ್ಯ ಉಲ್ಲೇಖವಿರುವ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಅದೇ ಕಪ್ಪೆ ಅರೆಭಟ್ಟನ ಬಾದಾಮಿ ಶಾಸನ. ಅರೆಭಟ್ಟನ ಬಾದಾಮಿ ಶಾಸನ. ಅಂಶಗಣದ ಘಟಿನ ಶಾಸನಸ್ಥ ತ್ರಿಪದ್ಯ ಉಲ್ಲೇಖವಿರುವ ಶಾಸನ ಯಾವುದಪ್ಪ ಅಂದರೆ ಕಪ್ಪೆ ಅರೆಭಟ್ಟನ ಬಾದಾಮಿ ಶಾಸನ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಇವಾಗ ಸಾರಾಂಶವನ್ನು ನೋಡೋಣ. ಕೊನೆಯದಾಗಿ, ಭಾರತೀಯ ಛಂದೋಶಾಸ್ತ್ರದಲ್ಲಿ ವೃತ್ತಮಕ್ಷರ ಸಂಕೇತಂ ಜಾತಿ ಮಾರ್ಥ ಕೃತ ಭವೇತ್ ಎಂಬ ಉಕ್ತಿಯೊಂದಿದೆ. ಅಂದರೆ ಅಕ್ಷರ ಅಥವಾ ವರ್ಣಗಳಿಂದ ಕೂಡಿದ ಪದ್ಯಗಳನ್ನು ವೃತ್ತ ಎನ್ನುವರು. ಇವೆಲ್ಲವೂ ಸಂಸ್ಕೃತ ಪ್ರಾಕೃತಗಳಲ್ಲಿ ಬಳಕೆಯಾಗುತ್ತಿದ್ದ ಪದ್ಯ ಭೇದಗಳೆಂಬುದು ಸುಸ್ಪಷ್ಟವೇ ಆಗಿದೆ. ಆದರೆ ನಾಗವರ್ಮ ಕರ್ನಾಟಕ ವಿಷಯ ಜಾತಿ ಎಂದು, ಜಯಕೀರ್ತಿ ಕರ್ನಾಟಕ ವಿಷಯ ಭಾಷಾ ಜಾತಿ ಎಂದು ಕರೆದಿರುವುದು ಅಂಶ ಛಂದಸ್ಸಿನ ಮಟ್ಟುಗಳನ್ನೇ ಎಂಬುದು ಗಮನಾರ್ಹ ಸಂಗತಿ. ಅಂಶಗಣ ದ್ರಾವಿಡ ಛಂದೋಬಂಧಗಳಿಗೆ ಸಹಾಯಕವೆನ್ನಿಸುವ ವಿಶಿಷ್ಟ ಮಟ್ಟು ಪದ್ಯಪಾದಗಳ ಗಣಗಳಲ್ಲಿ ಹಾಡಿನ ಗತಿ ಅನುಸರಿಸಿ ತಾಳಲಯಗಳ ಸರಿಯಾಗಿ ಹೊಂದಿಕೊಳ್ಳಲು ಮಾತ್ರ ಪರಿಮಾಣವು ಹಿಗ್ಗಿ ಅಥವಾ ಕುಗ್ಗಿ ಹೊಂದಿಕೆಗೆ ಅನುವಾಗುವ ಅಕ್ಷರಗಳೇ ಗಣ. ಗಣ ಎಂದರೆ ಗುಂಪು ಎಂದರ್ಥ. ಅಂಶಗಳಿಂದ ಕಟ್ಟಿದ ಗಣ. ಇದನ್ನು ಹೀಗೆ ವ್ಯಾಖ್ಯಾನಿಸಬಹುದು. ಕ್ರಿಸ್ತಶಕ 7ನೇ ಶತಮಾನದ ಕಪ್ಪೆ ಅರೆಭಟ್ಟನ ಶಾಸನದಿಂದ ಅಂಶಗಣದ ಇತಿಹಾಸವು ಪ್ರಾರಂಭವಾಗುತ್ತದೆ. ಈ ಶಾಸನದಲ್ಲಿರುವ 3 ಛಂದೋಬದ್ಧ ತ್ರಿಪದಿಗಳು ಅಂಶಗಣದಿಂದ ನಿರ್ಮಾಣಗೊಂಡು ಸಾಹಿತ್ಯಕ ಗುಣದಿಂದ ಕೂಡಿ ಪ್ರೌಢ ರಚನೆಗಳಾಗಬೇಕಾದರೆ ಅದಕ್ಕೂ ಪೂರ್ವದಲ್ಲಿ ಅಂಶ ಛಂದಸ್ಸಿನ ಬಳಕೆ ಆಗಿರಬಹುದು. ಇದು ಹೀಗೆಯೇ ಎಂದು ಹೇಳಲು ಬರುವಂತಿಲ್ಲ. ಲಭ್ಯ ಆಕಾರಗಳು ಉಪಲಬ್ಧವಾಗುವ ಹೊರತು ಏನು ಹೇಳಲು ಬರುವುದಿಲ್ಲ. ಹೀಗೆ ಕ್ವಚಿತ
ಕ್ವಚಿತ್ತಾಗಿ ಕಾಣಿಸಿಕೊಂಡ ಅಂಶಗಳ ಪಂಪ, ಪೊನ್ನ, ರನ್ನ, ನಾಗಚಂದ್ರಾದಿಗಳ ಕೃತಿಗಳಲ್ಲಿ ಎಡೆ ಪಡೆಯಿತು. 11ನೇ ಶತಮಾನದ ತರುವಾಯಿಯೂ ಅದು ಮಾತ್ರಗಣಕ್ಕೆ ತಿರುಗಿತು ಎಂದು ಡಿ.ಎಲ್. ನರಸಿಂಹಾಚಾರ್ಯ ಅಭಿಪ್ರಾಯಪಟ್ಟಿದ್ದಾರೆ. ನಾಗವರ್ಮನು ತನ್ನ ಛಂದೋಬುದಿಯಲ್ಲಿ ಅಂಶಗಣದ 3 ಬಗೆಗಳನ್ನು ಗುರುತಿಸಿದ್ದಾನೆ. ಅವು ಅನುಕ್ರಮವಾಗಿ ಬ್ರಹ್ಮ, ವಿಷ್ಣು, ರುದ್ರಗಣಗಳಾಗಿವೆ. ಬ್ರಹ್ಮಗಣಕ್ಕೆ ಅಜಗಣ, ರತಿಗಣ, ಸೂರ್ಯಗಣ ಎಂದು, ವಿಷ್ಣುಗಣಕ್ಕೆ ಮದನ, ಇಂದ್ರ ಎಂದು, ರುದ್ರಗಣಕ್ಕೆ ಶರಗಣ, ಚಂದ್ರಗಣ ಎಂದು ಪರ್ಯಾಯ ನಾಮಗಳಿವೆ. ಅಂಶಗಣದ ಮೊದಲಿನ ಮೂಲಾಂಶದ ಗುರುವಿಗೆ 1, 2, 3 ಗುರುಗಳನ್ನು ಅಂದರೆ ಅಂಶಗಳನ್ನು ಸೇರಿಸಿದರೆ 3 ಬಗೆಯ ಗಣಗಳು ಹುಟ್ಟುತ್ತೆ. ಸೊ ನಾವು ಅವಾಗ ನೋಡಿದ್ವಲ್ಲ, 2 ಗುರು, 3 ಗುರು, 2 ಇರೋದನ್ನ ಬ್ರಹ್ಮ ಗಣ, 3 ಇರೋದನ್ನ ವಿಷ್ಣು ಗಣ, ಹಾಗೆ 4 ಗಣ ಇರೋದನ್ನ ನಾವು ರುದ್ರಗಣ ಅಂತ ಕರೀತೇವೆ. ಹೀಗೆ ಲಾಕ್ಷಣಿಕವಾದ ಅಂಶಗಣದ ಬಗೆಗಳು ಪ್ರಸ್ತಾರ ವೈವಿಧ್ಯದಿಂದ ಮತ್ತೆ ಕೆಲವು ವಿಧವಾಗಿ ಮಾರ್ಪಡಿಸಬಹುದು. ಬ್ರಹ್ಮಗಣದಲ್ಲಿ 4, ವಿಷ್ಣುಗಣದಲ್ಲಿ 8, ರುದ್ರಗಣದಲ್ಲಿ 16 ಹೀಗೆ ದ್ವಿಗುಣ ಕ್ರಮದಲ್ಲಿ ವಿನ್ಯಾಸಗೊಳಿಸಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ನಿಮಗೆ ಮುಂದಿನ ವಿಡಿಯೋಸ್ ನಾನು ಹಿಂದಿನ ವಿಡಿಯೋಸಲ್ಲೆಲ್ಲ ಹೇಳೋದೊಂದು ಮರ್ತೆ, ಏನಪ್ಪ ಅಂದರೆ ಇದರ ನೋಟ್ಸನ್ನು ನಿಮಗೆ ನಾನು ಅದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ನೀವು ಆ ನೋಟ್ಸನ್ನು ನೀವು ಅಷ್ಟು ಓದ್ಕೊಂಡು ಕೂಡ ನಿಮಗೆ ಇದ್ರ ಮೇಲೆ ಕ್ವಶನ್ನ ಕೇಳಿದ್ರೆ ನೀವು ಆನ್ಸರ್ನ ಅಷ್ಟು ಓದ್ಕೊಂಡ್ರೆ ನೀವು ಆನ್ಸರ್ನ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡೋದಂತ ಮರಿಬೇಡಿ. ಯಾಕಂದರೆ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಮಾಡೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.